ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್. ಯುವನಿಧಿ ಯೋಜನೆಯ ಮೂಲಕ ಎಷ್ಟು ಹಣ ಬಂದಿದೆ, ಯಾವ ದಿನಾಂಕದಂದು ಬಂದಿದೆ, ಅರ್ಜಿ ಹಾಕಿದ ದಿನಾಂಕ ಯಾವುದು, ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಲೈವ್ ಪ್ರೂಫು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ. ಈಗ ತುಂಬ ಜನ ನಾವಾಗಲೇ ಈಗ ಡಿಸೆಂಬರ್ ತಿಂಗಳಲ್ಲೇ ಅರ್ಜಿ ಹಾಕಿದ್ವಿ, ಜನವರಿ ತಿಂಗಳಲ್ಲಿ ಅರ್ಜಿ ಹಾಕಿದ್ವಿ, ಆದರೂ ನಮಗೆ ಇನ್ನೂ ಸಹ ಹಣ ಬಂದಿಲ್ಲ ಅಂತ. ಹಾಗಾದರೆ ಹಣ ಬರುತ್ತಾ ಇಲ್ವಾ? ಹಾಗೆ ಸ್ಟೇಟಸನ್ನು ಚೆಕ್ ಮಾಡಿದಾಗ ಸ್ಟೇಟಸಲ್ಲಿ ಅಂಡರ್ ಪ್ರೋಸೆಸ್ ಅಂತ ಬರ್ತಾ ಇರುತ್ತೆ. ಈ ರೀತಿ ಇದ್ದರೆ ಯಾವಾಗ ಹಣ ಬರುತ್ತಾ ಬರಲ್ವಾ, ನೆಕ್ಸ್ಟ್ ಏನಾದರೂ ಇಲ್ಲಿ ಸಮಸ್ಯೆ ಆಗುತ್ತಾ, ವೆರಿಫೈ ಮಾಡ್ತಾರಾ ಇನ್ನೂ ಏನಾದರೂ, ಈ ರೀತಿ ತುಂಬ ಡೌಟ್ಸು ಎಲ್ಲರಿಗೂ ಸಹ ಇದ್ದೇ ಇರುತ್ತೆ. ಈಗ ನಾವು ಈ ವಿಡಿಯೋ ಮೂಲಕ ನಾವು ಈ ಒಂದು ಅಪ್ಲಿಕೇಶನನ್ನು ಯಾವಾಗ ನಾವು ಸಬ್ಮಿಟ್ ಮಾಡಿದ್ದೀವಿ, ಯಾವಾಗ ಹಣ ಬಂದಿದೆ, ಸ್ಟೇಟಸನ್ನು ಚೆಕ್ ಮಾಡಿದಾಗ ಸ್ಟೇಟಸಲ್ಲಿ ಏನು ಬರ್ತಿದೆ, ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಪ್ಲಿಕೇಶನ್ ಹಾಕಿರುವ ದಿನಾಂಕ ಅಂದರೆ ಯುವನಿಧಿ ಯೋಜನೆಗೆ ಈ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ಡೇಟನ್ನು ಇಲ್ಲಿ ನೀವು ನೋಡ್ಬೋದು. 12/1/2024 ಜನವರಿ 12ನೇ ತಾರೀಕಿನಂದು ಈ ಒಂದು ಯುವನಿಧಿ ಯೋಜನೆಗೆ ಇಲ್ಲಿ ಅಪ್ಲೈಯನ್ನು ಮಾಡಿದ್ದಾರೆ. ನೆಕ್ಸ್ಟು ಇವರಿಗೆ ಈಗ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಯಾವ ರೀತಿ ಬರ್ತಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ. ಹಾಗೆ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ, ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿಬಿಟ್ಟು ನೀವು ಸಹ ಸ್ಟೇಟಸನ್ನು ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಂಡರ್ ಪ್ರೋಸೆಸ್ ಅಂತ ಬರ್ತಿದೆ, ಆದರೂ ಸಹ ಇಲ್ಲಿ ಹಣ ಕ್ರೆಡಿಟ್ ಆಗಿದೆ. ಆದರೆ ಯಾಕೆ ಈ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ, ಈಗ ಸರ್ಕಾರದವರೇ ಹೇಳಿದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮಿಂದ ಈ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ ಅಂತ. ಈಗ ನೀವು ಯಾವ ದಿನಾಂಕದಂದು ಹಣ ಬಂದಿದೆ ಅಂತಲೂ ನೋಡ್ಬೋದು. 9/2/2024 ಇದೇ ಫೆಬ್ರವರಿ ತಿಂಗಳ 9ನೇ ತಾರೀಕಿನಂದು ಶುಕ್ರವಾರ ಈ ಒಂದು ಯುವನಿಧಿ ಯೋಜನೆಯ ಹಣ ಬಂದಿದೆ. ಇಲ್ಲಿ ಎಷ್ಟು ಹಣ ಬಂದಿದೆ ಅಂತಲೂ ನೋಡ್ಬೋದು. 3,000 ಹಣ ಇವರಿಗೆ ಕ್ರೆಡಿಟ್ ಆಗಿದೆ. ಯಾರೆಲ್ಲ ನಮಗಿನ್ನೂ ಹಣ ಬಂದಿಲ್ಲ, ಹಾಗೆ ಸ್ಟೇಟಸ್ ಅಂಡರ್ ಪ್ರೊಸೆಸ್ ಅಂತ ಇದೆ, ಈ ರೀತಿ ಬಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅನ್ನೋರಿಗೆಲ್ಲನೂ ಸಹ ಈಗ ಹಣನೂ ಸಹ ಬರ್ತಾ ಇದೆ. ಈಗ ಸರ್ಕಾರದವರೇ ತಿಳಿಸಿದ್ದಾರೆ ಈ ಒಂದು ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂದರೆ ಟೆಕ್ನಿಕಲ್ ಎರರಿಂದ ಮಾತ್ರ ಈ ರೀತಿ ಸಮಸ್ಯೆ ಬರ್ತಾ ಇದೆ, ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ, ಹಣ ಬಂದೇ ಬರುತ್ತೆ ಅಂತ ತಿಳಿಸಿದ್ದಾರೆ. ಆದರೆ ಈ ಯುವನಿಧಿ ಯೋಜನೆಯ ಹಣ ನಿಮಗೆ ಬರಬೇಕು ಅಂದರೆ ನಿಮ್ಮ ರಿಸಲ್ಟ್ ಬಂದು 180 ದಿನಗಳು ಆಗಿದ್ದರೆ ಮಾತ್ರ. ಈಗ ನಿಮ್ಮ ರಿಸಲ್ಟ್ ಬಂದ ದಿನಾಂಕದಿಂದ ನೀವು 180 ದಿನಗಳನ್ನು ಕೌಂಟ್ ಮಾಡಬೇಕಾಗಿರುತ್ತೆ. ಆ ಒಂದು 180 ದಿನಗಳು ಆದ ನಂತರ ಮಾತ್ರ ನಿಮಗೆ ಹಣ ಬರುತ್ತೆ. ಅಲ್ಲಿವರೆಗೂ ಸಹ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು, ಆದರೆ ಸಬ್ಮಿಟ್ ಮಾಡಿದ ತಕ್ಷಣ ಹಣ ಬರೋದಿಲ್ಲ. ನೆಕ್ಸ್ಟ್ ಇನ್ನೂ ಕೆಲವರಿಗೆ 180 ಡೇಸ್ ಕಂಪ್ಲೀಟ್ ಆಗಿದ್ದರೂ ಸಹ ಹಣ ಬಂದಿಲ್ಲ, ಅಂಥವರಿಗೂ ಸಹ ಈ ಒಂದು ಫೆಬ್ರವರಿ ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಯುವನಿಧಿ ಯೋಜನೆಯ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಆ ಕಮೆಂಟ್ಸಿಗೆ ಎಲ್ಲನೂ ಸಹ ನಾನು ರಿಪ್ಲೈಯನ್ನು ಕೊಡ್ತೀನಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.